ಅಸ್ಪೃಶ್ಯರು, ಮೇಲು ಕೀಳು ಎಂಬ ಭೇದ ಭಾವ, ಅನಾಥರು, ಬಡವರ್ಗದವರು, ಕುಷ್ಠರೋಗಿಗಳು, ವಿಧವೆಯರು ಹಾಗೂ ಪಾಪದ ವರ್ಗದವರಿಗೆ ಸಮಾಜದಿಂದ ಹೊರಗಿಟ್ಟು ಮಾನಸಿಕವಾಗಿ ನೊಂದವರು ಈ ಭಯಾನಕ ಅಂಧಕಾರದಲ್ಲಿ ಒದ್ದಾಡುತ್ತಿದ್ದರು. ಅಸ್ಪೃಶ್ಯತೆ, ಅನಕ್ಷರತೆ, ವರದಕ್ಷಿಣೆ, ಮಾನವ ಬಲಿ, ಗುಲಾಮಗಿರಿ, ಮಾನವ ಮಾರಾಟ, ಸತಿಗಮನ ಇಂತಹ ಅವಮಾನವೀಯ ಪದ್ಧತಿಗಳು ಶೋಷಿತ ಜನರನ್ನು ಒಂದು ರೀತಿಯ ಭಯಾನಕ ಕತ್ತಲೆಯಲ್ಲಿ ಇಟ್ಟಿದ್ದವು. ಅದರ ಜೊತೆಗೆ ಸಾಮಾಜಿಕ ಧಾರ್ಮಿಕ ಶೋಷಣೆಗಳು ಜನರಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಕತ್ತಲು ಕೂಡಿರುವ ಈ ಜಗತ್ತಿನಲ್ಲಿ ಬೆಳಕಾಗಿ ಬಂದರು. ಆದುದರಿಂದ ಅವರ ಹಬ್ಬದ ಸಮಯದಲ್ಲಿ ಕತ್ತಲು ಕೂಡಿದಂಥ ರಾತ್ರಿಯಲ್ಲಿ ಬೆಳಕಿನ ಕಿರಣಗಳನ್ನು ಭರಿಸುವಂತಹ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವಂಥ ಒಂದು ಪರಿಸರ ಆವರಣಗೊಳ್ಳುತ್ತದೆ. ಈ ಶೋಷಿತ ಬಡವರ್ಗದ ಜನರಿಗೆ ಸಾಂತ್ವನ ನೀಡಿ ದೇವರ ಸಾಮ್ರಾಜ್ಯವನ್ನು ಅವರು ಪ್ರಕಟಿಸಿದರು. ಬಡವರನ್ನು, ವಿಧವೆಯರನ್ನು, ಅಸ್ಪೃಶ್ಯರನ್ನು, ಮಕ್ಕಳನ್ನು, ಶೋಷಿತರನ್ನು ಎಲ್ಲರನ್ನು ಮಾತನಾಡಿಸಿದರು, ಮುಟ್ಟಿದರು, ಆಲಂಗಿಸಿದರು. ತರತರದ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿದರು. ಅವರು ಹೇಳಿದರು, ದೇವರು ನನ್ನನ್ನು ಪ್ರೀತಿಸಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿರುವೆ, ನೀವು ಪರಸ್ಪರ ಪ್ರೀತಿಸಬೇಕು. ನಾನು ನಿಮಗೆ ಕೊಡುವ ಉಪದೇಶ ಇಷ್ಟೇ, ನೀವು ಪರಸ್ಪರ ಪ್ರೀತಿಸಬೇಕು. ಲವ್ ಒನ್ ಅನದರ್. ಹಸಿದವರಿಗೆ ಅನ್ನ, ದಣಿದವರಿಗೆ ನೀರು, ವಸ್ತ್ರವಿಲ್ಲದವರಿಗೆ ಬಟ್ಟೆ ಬರೆಯನ್ನು ನೀಡುವಂತೆ ಕರೆಕೊಟ್ಟರು. ಮಾನವರಾದವರು ಮೊದಲು ಮಾನವರಾಗಿ ಜೀವಿಸಲು ಕಲಿಸಿದರು. ಪರರ ಅವಶ್ಯಕತೆಯನ್ನು ಅರಿತು ಸ್ಪಂದಿಸಲು ಕರೆಕೊಟ್ಟರು. ಆದುದರಿಂದ ನಮ್ಮ ಈ ಧರ್ಮದಲ್ಲಿ ಹಸಿದವರಿಗೆ ಅನ್ನ, ದಣಿದವರಿಗೆ ನೀರು ಕೊಡುವಂಥ ಕೆಲಸ ಕಾರ್ಯಗಳು 2025 ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಕನ್ನಡದಲ್ಲಿ ಒಂದು ಹಾಡಿದೆ, ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನು ಚಂದವೋ, ಏನು ಚಂದವೋ. ಆದುದರಿಂದ ಇಂಥ ಕೆಲಸ ಕಾರ್ಯಗಳನ್ನು ಮಾಡಲು ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ನೇಮಿಸಿದರು. ಅವರಿಗೆ ಸ್ವರ್ಗ ಸಾಮ್ರಾಜ್ಯದ ಗುಣಗಳನ್ನು ಕಲಿಸಿ ಪ್ರೀತಿಯ, ಸೇವೆಯ, ಕರುಣೆಯ, ಶಾಂತಿ ಮತ್ತು ನೀತಿಯ ಜೀವನವನ್ನು ಇಡೀ ಜಗತ್ತಿಗೆ ಪ್ರಕಟಿಸಲು ಕರೆಕೊಟ್ಟರು. ಅವರು ಹೇಳಿದರು, ನಾನು ಈ ಪ್ರಪಂಚಕ್ಕೆ ಬೆಂಕಿಯನ್ನು ಹಚ್ಚಲು ಬಂದಿದ್ದೇನೆ, ಅದು ಈಗಲೇ ಹಚ್ಚುವಂತಾಗಬೇಕು. ಯಾವ ರೀತಿಯ ಬೆಂಕಿ? ನಾಶಪಡಿಸುವಂತ ಬೆಂಕಿ ಅಲ್ಲ, ಅದು ಪ್ರೀತಿಯ ಬೆಂಕಿ, ಸೇವೆಯ ಬೆಂಕಿ, ಕರುಣೆಯ ಬೆಂಕಿ ಅವರು ಹಚ್ಚಿಸಲು ಬಂದರು. ಮತ್ತು ಶಿಷ್ಯರಿಗೆ ಆ ಬೆಂಕಿಯನ್ನು ಈಗಲೇ ಹಚ್ಚಿಸಲು ಹಿಡಿದರು. ಮತ್ತೇನ ಶುಭ ಸಂದೇಶದಲ್ಲಿ ಅಧ್ಯಾಯ 5 3ರಿಂದ 10 ತನಕ ಯೇಸು ಸ್ವಾಮಿ ಹೇಳುತ್ತಾರೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರು ವಾಗ್ದಾನದತ್ತ ನಡಿಗೆ ಅವರಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನು ನೀಡುವರು. ದಯವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಕ್ಷಮಿಸುವರು ಭಾಗ್ಯವಂತರು, ಅವರು ದೇವರ ಮಕ್ಕಳು ಎಂದು ಎನಿಸುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಹೀಗೆ
ಶೋಷಿತರ ಬಡವರ್ಗದವರ ಪರ ನೀತಿಗಾಗಿ ಪ್ರೀತಿಗಾಗಿ ಹೋರಾಡಿದ ಯೇಸು ಸ್ವಾಮಿಗೆ ಕಷ್ಟ ಸಂಕಷ್ಟ ಎದುರಾಗಿ ಶಿಲುಬೆಯ ಮರಣ ಪಡೆಯುವಂತಾಯಿತು. ಆದರೆ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಆದೇಶದಂತೆ ತನ್ನ ಶಿಷ್ಯರು ಪವಿತ್ರಾತ್ಮರ ಶಕ್ತಿಯಿಂದ ಪ್ರಪಂಚದ ಎಲ್ಲೆಡೆಗೆ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣದವರೆಗೆ ಸಾಗಿ ಯೇಸು ಸ್ವಾಮಿಯ ಪ್ರೀತಿಯ ಸೇವೆಯ ಮತ್ತು ಕರುಣೆಯ ಸಂದೇಶವನ್ನು ಎಲ್ಲ ಜಗತ್ತಿಗೆ ಸಾರಿ ಅಂಧಕಾರದಲ್ಲಿದ್ದ ಪ್ರಪಂಚದಲ್ಲಿ ಶಾಲೆಗಳನ್ನು, ಆಸ್ಪತ್ರೆಗಳನ್ನು, ಅನಾಥಾಶ್ರಮಗಳನ್ನು ಆರಂಭಿಸಿ ಜನರಲ್ಲಿ ಬೆಳಕನ್ನು ಮೂಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದರು. ಕ್ರಮೇಣ ಅನಕ್ಷರತೆ, ಅಸ್ಪೃಶ್ಯತೆ, ವರದಕ್ಷಿಣೆ, ಮಾನವ ಕಳ್ಳ ಸಾಗಣೆ, ಗುಲಾಮಗಿರಿ, ಸತಿಗಮನ, ಬಾಲ್ಯ ವಿವಾಹ, ಶೋಷಣೆ, ಇಂಥ ಸ್ತ್ರೀ ಹಕ್ಕುಗಳ ದೌರ್ಜನ್ಯ, ಇಂಥ ಅನಿಷ್ಟ ಪದ್ಧತಿಗಳು ಕಡಿಮೆಯಾಗಿ ಅಕ್ಷರತೆ, ಮಾನವ ಹಕ್ಕುಗಳ ಆಯೋಗ, ಸ್ತ್ರೀ ಹಕ್ಕುಗಳ ಆಯೋಗ, ಮಕ್ಕಳ ಕಲ್ಯಾಣ ಆಯೋಗ, ಹಿಂದುಳಿದ ಶೋಷಿತರ ವರ್ಗಗಳ ಆಯೋಗ, ಇದರ ಮುಖಾಂತರ ಬೆಳಕು ಚೆಲ್ಲುವಂತ ಕಾರ್ಯ ಸಮಾಜದಲ್ಲಿ ನಡೆಯುತ್ತಾ ಬಂದಿರುತ್ತದೆ. ಹೀಗೆ ಮನುಷ್ಯನು ತನ್ನ ಬೆಳಕಿನ ಕಾರ್ಯಗಳನ್ನು ಅಂಧಕಾರದಲ್ಲಿರುವ ಜನರ ಮಧ್ಯೆ ಪ್ರಕಾಶಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಬೆಳಕಾಗುವಂತ ಕೆಲಸ ಕಾರ್ಯಗಳು ಮಾಡಬೇಕಾಗಿ ಯೇಸು ಕರೆಕೊಡುತ್ತಾರೆ. ನಾವು ಈ ಜಗತ್ತಿನ ಬೆಳಕು, ಯೇಸು ಸ್ವಾಮಿಯಲ್ಲಿದ್ದ ಬೆಳಕನ್ನು ನಾವು ಪಡೆದು ಕತ್ತಲಲ್ಲಿರುವ ಜನರಿಗೆ ನೀಡುವಂತ ಚಂದ್ರಗಳಾಗಿ ಮೆರೆಯಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಕರೆಗೊಡುತ್ತಾರೆ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ರುಚಿ ಇಲ್ಲದ ಮನಸ್ಸುಗಳಿಗೆ ರುಚಿ ಕೊಡುವ ಉಪ್ಪಿನ ಹಾಗೆ ಆಗಬೇಕಾಗಿ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮಗೆ ಕರೆಕೊಡುತ್ತಾರೆ. ಯೇಸು ಸ್ವಾಮಿ ಧರ್ಮ ಸ್ಥಾಪನೆ ಮಾಡಲು ಈ ಭೂಮಿಗೆ ಬಂದಿರಲಿಲ್ಲ. ಮಾನವ ಧರ್ಮವನ್ನು ಸ್ಥಾಪಿಸಲು ಅವರು ಬಂದಿದ್ದರು. ಆದರೆ ಅವರು ನಡೆದ ಹಾದಿ, ಅನುಸರಿಸಿದ ತತ್ವಗಳೇ ಒಂದು ಧರ್ಮವಾಗಿ ಹೊರಹೊಮ್ಮಿತು. ಪ್ರೀತಿ, ನೀತಿ, ಕರುಣೆ ಇಲ್ಲದ ಧರ್ಮವಿಲ್ಲ. ಯಾವುದೇ ಧರ್ಮ ಮಾನವಗೆ ಕೆಟ್ಟದನ್ನು ಬಯಸುವುದಿಲ್ಲ. ಕೆಟ್ಟದನ್ನು ಬಯಸುವಂತ ಧರ್ಮವೇ ಇಲ್ಲ. ಎಲ್ಲ ಧರ್ಮದಲ್ಲಿ ಪ್ರೀತಿ, ನೀತಿ, ಕರುಣೆ ಇದೆ. ಕರುಣೆ, ಪ್ರೀತಿ, ನೀತಿ ಈ ಜೀವನದ ಮುಖಾಂತರ ಮಾನವ ಧರ್ಮ ಸ್ಥಾಪಿಸುವಂತಾಗಲಿ ಎಂದು ನಾವು ಪ್ರಾರ್ಥಿಸಬೇಕು, ಎಂದು ನಾವು ದುಡಿಯಬೇಕು. ಯಾಕೆಂದರೆ ಈ ಒಂದು ಪ್ರಪಂಚ ನಾವು ಇರುವ ಮೂರು ದಿನದ ಒಂದು ಪಯಣವಾಗಿದೆ. ಆದುದರಿಂದ ಅಶ್ವಥ್ರವರು ಹಾಡಿದಂತ ಕೆಲವು ಹಾಡಿನ ಸಾಲುಗಳನ್ನು ಹೇಳಿ ನನ್ನ ಈ ಸಂದೇಶವನ್ನು ಕೊನೆಗೊಳಿಸಲು ಇಚ್ಛಿಸಿದ್ದೇನೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊಡೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ಎಂದು ಮರೆಯಬೇಡ ಮೂಡ, ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತೋನು ಒಮ್ಮೆ ಸವಿದು ನೋಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತನು ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಷ್ಯರಾಗಿ ಒಮ್ಮೆ ಬಾಳ. ಒಳಿತು ಮಾಡು ಮನುಷ್ಯ ಈ ಬದುಕು ಮೂರು ದಿನದ. ಒಳಿತು ಮಾಡು ಮನುಷ್ಯ
ಈ ಬದುಕು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗಿ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಉಳಿತು ಮಾಡು ಮನುಷ್ಯ, ಈ ಬದುಕು 3 ದಿವಸ. ಉಳಿತು ಮಾಡು ಮನುಷ್ಯ, ಈ ಬದುಕು 3 ದಿವಸ. ಆಮೇಲೆ